ಲೋಕಸಭಾ ಎಲೆಕ್ಷನ್ ಹೊಸ್ತಿನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬುಲೆಟಿನ್ ನಲ್ಲಿ ನೋಡಿ. ಈಗ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿಬಿಐಗೆ ಸಲ್ಲಿಸಿರುವ ಮಾಹಿತಿ ದಾಖಲಾತಿ ಏನೇನಿದೆ ಅದನ್ನೆಲ್ಲ ಕೊಡಿ ಅಂತ ಸೂಚನೆ ಕೊಡಲಾಗಿದೆ. ಲೋಕಾಯುಕ್ತಕ್ಕೂ ಕೂಡ ಮಾಹಿತಿ ಕೊಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಲೋಕಸಭಾ ಎಲೆಕ್ಷನ್ ಹೊಸ್ತಿಲಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್. ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ. ಏನಂತ, ಸಿಬಿಐಗೆ ಏನು ಮಾಹಿತಿ ದಾಖಲಾತಿ ಕೊಟ್ಟಿದ್ದೀರಲ್ಲ ಅದನ್ನೆಲ್ಲ ಲೋಕಾಯುಕ್ತಕ್ಕೂ ಕೊಡಿ ಅಂತ ಲೋಕಾಯುಕ್ತ ಸೂಚನೆಯನ್ನ ಕೊಟ್ಟಿದೆ. ಒಂದು ಕಡೆ ಲೋಕಸಭಾ ಚುನಾವಣಾ ಹೊಸ್ತಿಲಿನಲ್ಲಿ ಅವ್ರಿಗೆ ಆಸ್ತಿಗೆ ಸಂಬಂಧಪಟ್ಟಂಥದ್ದು ಇರಬಹುದು ಅಥವಾ ಸಂಪತ್ತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇರಬಹುದು. ಏನೆಲ್ಲ ಮಾಹಿತಿಯನ್ನು ಸಿಬಿಐ ಕೇಳಿದೆಯೋ ಆ ಎಲ್ಲ ಮಾಹಿತಿಯನ್ನು ಲೋಕಾಯುಕ್ತಕ್ಕೂ ಕೊಡಿ ಅಂತ ಲೋಕಾಯುಕ್ತ ಆ ಮಾಹಿತಿಯನ್ನು ಕೇಳಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಸೊ ಇದು ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತಲೇ ಹೇಳಬೇಕು. ಸಿಬಿಐಗೆ ಏನು ಮಾಹಿತಿ ಸಲ್ಲಿಸಿದ್ರೆ ಅದನ್ನು ಲೋಕಾಯುಕ್ತಕ್ಕೂ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಹಾಗಾದರೆ ಲೋಕಾಯುಕ್ತ ವಿಚಾರಣೆಯನ್ನೇನಾದರೂ ನಡೆಸುತ್ತಾ ಗೊತ್ತಿಲ್ಲ. ಈಗಲೇ ಏನು ಹೇಳೋಕ್ಕಾಗಲ್ಲ ನಾವು. ಅವ್ರು ಯಾತಕ್ಕೋಸ್ಕರ ಕೇಳಿದ್ದಾರೆ ಏನು ಎತ್ತ ಅಂತ ಇನ್ನು ಗೊತ್ತಾಗಬೇಕಷ್ಟೇ. ಆ ಮಾಹಿತಿಯೆಲ್ಲ ಇನ್ನೂ ಬರಬೇಕಷ್ಟೇ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದೇನಾದರೂ ತಲೆ ಬಿಸಿ ತಂದಿಡುವ, ತಲೆನೋವು ತಂದಿಡುವ ವಿಚಾರ ಆಗತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಂದು ಕಡೆ ಲೋಕಸಭಾ ಎಲೆಕ್ಷನ್ ಅವರ ತಮ್ಮನ ಕ್ಷೇತ್ರ, ಅವರದ್ದೇ ಒಂದು ರೀತಿಯಲ್ಲಿ ಸ್ವಕ್ಷೇತ್ರ ಅಂತ ಹೇಳಬೇಕು. ಅಲ್ಲಿನೇ ಅವ್ರನ್ನ ಕಟ್ಟಿ ಹಾಕುವ ಕೆಲಸವನ್ನು ಮಾಡಿಬಿಟ್ಟಿದೆ BJP ಮತ್ತು ಮೈತ್ರಿ ಪಾಳ್ಯ. ಅಲ್ಲಿ ಅವ್ರು ಸಿಕ್ಕಾಪಟ್ಟೆ ಫೋಕಸ್ ಮಾಡಬೇಕಾಗಿದೆ. ಆಟ್ ದ ಸೇಮ್ ಟೈಮ್ ಅವರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತಾದರೆ, ಕಾಂಗ್ರೆಸ್ನಲ್ಲಿ ಅವ್ರಿಗೆ ಈಗಿರೋ ಹೋಲ್ಡನ್ನು ಉಳಿಸ್ಕೊಬೇಕು ಅಂತಾದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಅವರು ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸ್ಕೊಂಡು ಅವರ ಪಾಳ್ಯದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳನ್ನಾದರೂ ಹೆಚ್ಚು ಸೀಟ್ಗಳನ್ನ ಗೆಲ್ಲಿಸ್ಕೊಳ್ಳೋದು ಬಹಳ ಬಹಳ ಅನಿವಾರ್ಯ ಆಗಿದೆ ಅವರಿಗೆ. ಇಂಥ ಸಂದರ್ಭದಲ್ಲೇನೆ ಲೋಕಾಯುಕ್ತ ಕೂಡ ಮತ್ತೊಂದು ನೋಟಿಸನ್ನು ಕೊಟ್ಟಿದೆ. ಈಗ ಆಲ್ರೆಡಿ ಕೇಂದ್ರ CBIನಿಂದ ಅಥವಾ EDಯಿಂದ ಅವರು ಫೇಸ್ ಮಾಡ್ತಾ ಇರ್ತಕ್ಕಂಥ ವಿಚಾರಣೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ CBIಗೆ ನೀವು ಏನು ದಾಖಲಾತಿ ಮಾಹಿತಿಯನ್ನು ಸಲ್ಲಿಸಿದಿರೋ ಅದನ್ನು ಲೋಕಾಯುಕ್ತಕ್ಕೂ ಕೊಡಿ ಅಂತ ಲೋಕಾಯುಕ್ತ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ಎಸ್ ವಿಜಯ್ ಜೊನ್ನಳ್ಳಿ, ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ಅಂದರೆ ಅಕ್ರಮ ಆಸ್ತಿ ಪ್ರಕರಣ ಸಂಬಂಧಪಟ್ಟಂತೆ ಈ ಹಿಂದೆ BJP ಸರ್ಕಾರ ಶಿಫಾರಸು ಮಾಡಲಾಗಿತ್ತು CBI ತನಿಖೆ ಸಂಬಂಧಪಟ್ಟಂತೆ. ಮುಂದುವರೆದ ಭಾಗವಾಗಿ ಏನು DK ಶಿವಕುಮಾರ್ ಅವರು ಶಿಫಾರಸು ಮಾಡಿದಂಥ CBI ಕೇಸನ್ನು ಏನು ನಿರ್ಧಾರ ಇದೆ ಅದನ್ನು ಈ ಸರ್ಕಾರ ವಾಪಸ್ ತೆಗೆದುಕೊಂಡಿತ್ತು ಸಚಿವ ಸಂಪುಟ ಸಭೆಯಲ್ಲಿ. ಅದಾದ ನಂತರ ಲೋಕಾಯುಕ್ತ ತನಿಖೆಗೆ ಅಂದರೆ CBIಯಿಂದ ವಾಪಸ್ ತೆಗೆದುಕೊಂಡು ಅಕ್ರಮ ಆಸ್ತಿ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಲೋಕಾಯುಕ್ತಕ್ಕೆ ಏನು ವಹಿಸಲಾಗಿತ್ತು. ಲೋಕಾಯುಕ್ತ ಇದರ ಮುಂದುವರೆದ ಭಾಗವಾಗಿ ಈಗ DK ಶಿವಕುಮಾರ್ಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ನೋಟಿಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, CBIಗೆ ಈಗಾಗಲೇ ಕೂಡ ಅಂದರೆ CBI ಕೂಡ ತನಿಖೆಯನ್ನು ಶುರು ಮಾಡಿತ್ತು. ಆ CBI ತನಿಖೆಯ ಸಂದರ್ಭದಲ್ಲಿ ಯಾವ ದಾಖಲಾತಿಯನ್ನು ಕೊಡಲಾಗಿದೆ, ಏನೇನು ಮಾಹಿತಿಯನ್ನು ಕೊಡಲಾಗಿದೆ, ಈ ಅಕ್ರಮ ಆಸ್ತಿ ಸಂಬಂಧಪಟ್ಟಂತೆ CBI ಕೇಳಿರುವಂಥ ಪ್ರಶ್ನೆಗಳಿಗೆ ದಾಖಲಾತಿ ಸಮೇತ ಏನೇನು ಕೊಡಲಾಗಿದೆ ಅಷ್ಟು ಮಾಹಿತಿ ಮತ್ತು ದಾಖಲಾತಿಯನ್ನು ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆ ಲೋಕಾಯುಕ್ತ ಪೊಲೀಸರು ಕೊಡಬೇಕು ಅಂತ ತನಿಖಾಧಿಕಾರಿ ಅಂದರೆ ಈ ಅಕ್ರಮ ಆಸ್ತಿ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ನಡೆಸುತ್ತಿರುವಂತಹ ತನಿಖಾಧಿಕಾರಿ ಸೂಚನೆಯನ್ನ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.